ಸ್ವಲ್ಪ ಹಾಂ ಫೋಟೋ ತೆಗಿ ಫೋಟೋ ತೆಗಿ ಹಿಂಗೆ ಅಡ್ಡ ತೆಗಿ ಅದರ ಅಂಗವಾಗಿ ಕರ್ಮಚಾರಿಗಳು ಮಾಡಕತ್ತೀವಿ. ಈಗ ಎಐಸಿಸಿ ಸಂಘಟನೆಯ ಮುಖ್ಯ ಉದ್ದೇಶ ಕಾರ್ಮಿಕ ನ್ಯಾಯ ಕೊಡಿಸೋದು. ಆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಸ್ವಲ್ಪ ಮುಂದೆ ಅದಕ್ಕಾಗಿ ಮೇಲೆ ಭಾಳ ಸೀರಿಯಸ್ ಆಗಿ ಹೋರಾಟ ಮಾಡಬೇಕು. ಈಗ ನಾನು ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಹೇಳೋದೇನೆಂದರೆ ನಮಗೆ ಪರ್ಮಿಷನ್ ಕೊಡೋದು ಕಾಡ್ಸಕತ್ತೀವಿ, ಪರ್ಮಿಷನ್ ಕೊಡಲೇಬೇಕು. ಹೋರಾಟ ಮಾಡೋದು ನಮಗೆ ಗಮನಿಸಬೇಕು. ನಮ್ಮ ಮಕ್ಕಳಿಗೆ ನೀವು ಅರ್ಥ ಬಂದರೆ ನಾವು ಹೋರಾಟ ಬೇರೆ ಕಡೆ ಮಾಡಬೇಕು. ನೀವು ನಮಗೆ ಅನುಕೂಲ ಮಾಡಿ ನಾವು ನಿಮಗೆ ಬಿಡಿಸ್ಕೊಳ್ತೀವಿ. ನಾವು ಕಾರ್ಮಿಕರು ಹಕ್ಕುಗಳು ಕೇಳಿಸ್ಬಿಟ್ಟು ಬೇರೆ ಏನು ಕೇಳೋದಿಲ್ಲ, ಬೇರೆ ಸಂಘಟನೆಗೆ ನಾವು ಮಾಡೋದಿಲ್ಲ. ಅದಕ್ಕೆ ನ್ಯಾಯವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಾವು ಗಮನಿಸಿ. ಈಗ ಪೊಲೀಸ್ ಸ್ಟೇಷನ್ಗೆ ನಮಗೆ ಪರ್ಮಿಷನ್ ಕೊಡ್ತಾಯಿಲ್ಲ, ಬೇರೆ ಕಡೆಗೆ ಕೊಡ್ತಾಯಿಲ್ಲ, ಅವೆಲ್ಲ ಮಾಡಬಾರ್ದು. ನಾವು ನಮ್ಮ ಹಕ್ಕುಗಳು ಕೇಳಕತ್ತೀವಿ ಕಾನೂನುಬದ್ಧವಾಗಿ. ಆ ಬೇಡಿಕೆ ಸಂವಿಧಾನದ ಪ್ರಕಾರನೇ ಕೇಳಕತ್ತೀವಿ. ನಾವು ಆ ಸಂವಿಧಾನ ಧಿಕ್ಕರಿಸಿ ನಾವು ಏನು ಕೇಳ್ತಾ ಇಲ್ಲ. ಇವೆಲ್ಲ ನಮಗೆ ಸಹಕಾರ ಮಾಡ್ತೀರಂತ ಮನವಿ ಮಾಡ್ತೀನಿ. ಮಾಡಿ ಮುಂದಿನ ಹೋರಾಟಗಳಿಗೆ ನೀವು ಸಹಿತ ನಮ್ಗೆ ಬೆಂಬಲಿಸಬೇಕಂದ್ರೆ ಒತ್ತಾಯಿಸ್ತೀನಿ. GST ವತಿಯಿಂದ ಇಂದು ರಾಜ್ಯವ್ಯಾಪ್ತಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯ ಉದ್ದೇಶಗಳು ಏನಂದರೆ, ಕಾರ್ಮಿಕರಿಗೆಲ್ಲರಿಗೂ 35,000 ಕನಿಷ್ಠ ವೇತನಕ್ಕಾಗಿ ಮತ್ತು ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯನ್ನು ಜಾರಿ ಮಾಡಲು ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ವಸತಿ ಸೌಲಭ್ಯವನ್ನು ಒದಗಿಸಬೇಕು. ಎಲ್ಲ ಗಣಿ ಕಾರ್ಮಿಕರಿಗೆ ಪುನರ್ವಸತಿ ಮತ್ತು ಪುನರ್ಜೀವನವನ್ನು ಒದಗಿಸಿಕೊಡಬೇಕು. ಎಲ್ಲ ಗಣಿ ಕಾರ್ಮಿಕರಿಗೆ ನಿವೇಶನ ಮಂಜೂರು ಮಾಡಿ ಮನೆ ನಿರ್ಮಿಸಿ ಮಾಡಿಕೊಡಬೇಕು. ಗುತ್ತಿಗೆ ಕಾರ್ಮಿಕರನ್ನು ಮತ್ತು ಕಾಯಮತಿಗಾಗಿ ಶಾಸನ ರೂಪಿಸಲು ಅಂಗನವಾಡಿ ಮತ್ತು ಬಿಸಿ ಊಟ ಆಶಾ ಕಾರ್ಯಕರ್ತರು, ಸ್ತ್ರೀ ನೌಕರರು ಸ್ಥಾನಬದ್ಧ ಮತ್ತು ಕನಿಷ್ಠಬದ್ಧ ವೇತನ ಸಾಮಾಜಿಕ ಭದ್ರತೆ ಜಾರಿಯಾಗಲಿ ಎಂದು ಮತ್ತು ಎಲ್ಲ ಬೀದಿ ವ್ಯಾಪಾರಿಗಳು ಬೀದಿ ವ್ಯಾಪಾರಕ್ಕೆ ತೊಂದರೆಯಾಗದಂತೆ ಕಾಯ್ದೆ ಅನ್ವಯ ಜೀವನೋಪಾಯಕ್ಕೆ ಅನುಕೂಲ ಮಾಡಿ ಹಾಗೂ ಪೊಲೀಸ್ ಕಿರುಕುಳವನ್ನು ತಪ್ಪಿಸಬೇಕು. ಕಾರ್ಮಿಕರ ಸಂಹಿತೆಗಳು ಮತ್ತು ರಾಜ್ಯ ಸರ್ಕಾರದ ಜಾರಿ ಮಾಡಲಿರುವ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ವಾಪಸಾತಿಗಾಗಿ ಒತ್ತಾಯಿಸುತ್ತಿದ್ದೇವೆ. ರಾಜ್ಯದ ಎಲ್ಲ ನೇರ ಪಾವತಿ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರನ್ನು ಲೋಡರ್ಸ್ ಕಸ ವಾಹನ ಚಾಲಕರು ಮತ್ತು ಒಳಚರಂಡಿ ಸ್ವಚ್ಛತಾ ಕಾರ್ಮಿಕ ಏಕಕಾಲಕ್ಕೆ ಕಾಯಂಗೊಳಿಸಬೇಕೆಂಬ ನಮ್ಮ ಬೇಡಿಕೆ ಇಟ್ಟಿದ್ದೇವೆ. ಇದರಲ್ಲಿ ಸಮೇತ ಕಟ್ಟಡ ಕಾರ್ಮಿಕರು ಮತ್ತು ಹಮಾಲಿ ಕಾರ್ಮಿಕರು ಮನೆ ನಿರ್ಮಾಣಕ್ಕೆ ಮತ್ತು ಕಾರ್ಮಿಕರಿಗೆ ಮತ್ತು 5 ಲಕ್ಷ ರೂಪಾಯಿಗಳು ಸಹಾಯಧನ ನೀಡಬೇಕು. ಸಾಫ್ಟ್ವೇರ್ ಬದಲಾವಣೆಗೆ ಹೆಸರಿನಲ್ಲಿ ನೋಂದಣಿ ಕಾರ್ಯಕ್ರಮ ತಡೆ ಒಡ್ಡುವುದನ್ನು ನಿಲ್ಲಿಸಿ ಕ್ರೈಮ್ ಅರ್ಜಿಗಳನ್ನು ವಿಳಂಬಿಸಿದ ಧೋರಣೆಯ ವಿರುದ್ಧ ನಾವು ಇಂದು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಎಸ್ ಅಡಿಯಲ್ಲಿ ಎಲ್ಲ ಸಂಘಟನೆ ಅಧ್ಯಕ್ಷರು ಬಂದಿರ್ತಾರೆ. ಮತ್ತು ನಮಗೂ ಅಲ್ಲಿ ನಾವು ಈ ಮೊದಲನೇ ಪ್ಲಾನ್ ನಮ್ದಾಗಿರೋದು ಇಸ್ಲಾಂಪುರ್ ಸರ್ಕಲ್ನಿಂದ ನಾವಿಲ್ಲಿ ಇದು ಮಾಡ್ಬೇಕಂತ ಮಾಡಿದ್ವಿ. ರ್ಯಾಲಿ ಮಾಡಿ ನಾವು ತಹಸೀಲ್ದಾರ್ಗೆ ಮನವಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನಮಗೆ ಇಲ್ಲಿ ಪರ್ಮಿಷನ್ ಕೊಡಲಿಲ್ಲ ಪೊಲೀಸ್ ಅಧಿಕಾರಿಗಳು. ಇರಲಿ ಪರವಾಗಿಲ್ಲ, ನಾವು ಅದು ಇದು ಮಾಡೋಣ, ಅವ್ರು ಏನಂತೇಳಿ ನಾವು ಆಮೇಲೆ ವಿಚಾರ ಮಾಡ್ಬೋದು. ಸಾಹೇಬ್ರ ನಾವು ಮನವಿ ಮಾಡ್ಕೊಂತೀವಿ, ದಯಮಾಡಿ ಸ್ವಾಮಿ ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಇನ್ನವರೆಗೂ ನಾವು ರಸ್ತೆಯಲ್ಲಿ ಯಾವುದಕ್ಕೂ ನೀವು ಸುಸ್ತು ಪಾಲನೆ ಮಾಡಿಲ್ಲ ಅಂತೇಳಿ ನಮಗೆ ಯಾವುದೋ ಒಂದು ಮೌಖಿಕವಾಗಿ ಹೇಳಿರ್ತೀರಿ. ಸರ್ ನಾವು ಯಾವಾಗಲೂ ಕಾನೂನನ್ನ ಗೌರವಿಸಿ ನಾವು ಕೆಲಸ ಮಾಡಿರ್ತೀವಿ. ನಮಗೆ ಎಲ್ಲರಿಗೂ ಎಲ್ಲರ ಗಂಗಾವತಿಯ ಜನ ಇರಲಿ, ಎಲ್ಲ ಸಂಘಟನೆಯಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ ಅಂತ ಹೇಳ್ತಾ ನಮಗೆ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ಸಂಘಟನೆಗೆ ಧನ್ಯವಾದಗಳು ಸಲ್ಲಿಸುತ್ತೇವೆ. ಆಯಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಾ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಏನು ಅಧಿಕಾರಿಗಳಿದ್ದಾರೆ ಅವರು ಕೂಡ ಸಂಪೂರ್ಣವಾಗಿ ಜಾರಿ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಕಾರ್ಮಿಕ ವಿರೋಧಿ ನಡೆಯನ್ನು ಅನುಸರಿಸ್ತಕ್ಕಂಥದ್ದನ್ನು ನಾವು ಈ ಸಂಘಟನೆಯಿಂದ ಬಲವಾಗಿ ಖಂಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಮಿಕರ ಸಂಘಟನೆಯ AISST ಸಂಘಟನೆಯು ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಕಾರ್ಮಿಕರ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು ಕಾರ್ಮಿಕರ ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸೊ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇಲ್ಲ. ಬೀದಿ ವ್ಯಾಪಾರಿಗಳನ್ನು ಇಡೀ ರಾಜ್ಯಾದ್ಯಂತ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಗದಗ ಜಿಲ್ಲೆದಲ್ಲಾಗಿದೆ,
ಸಿಂಧನೂರಿನಲ್ಲಾಗಿದೆ. ಗಂಗಾವತಿಯಲ್ಲಿ ಈಗಾಗಲೇ ಒಕ್ಕಲೆಬ್ಸಕ್ಕೆ ನೋಡಿದ್ರು. ನಮ್ಮ ಸಂಘಟನೆಯಿಂದ ಒಂದು ಹೋರಾಟವನ್ನು ಮಾಡಿ ಯಾವುದೇ ಕಾರಣಕ್ಕೂ ಬೀದಿಯಿಂದ ಯಾರನ್ನೂ ಕೂಡ ಹೊರಗಡೆ ಹಾಕಬಾರ್ದು, ಬೀದಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವರು ಬೀದಿ ವ್ಯಾಪಾರಿಗಳು ಅಂತಾರೆ ಅನ್ನುವಂಥ ಮನವರಿಕೆಯನ್ನು ಅಧಿಕಾರಿಗಳಿಗೆ ಮಾಡಿ ಆದಮೇಲೆ ಅದು ಸ್ವಲ್ಪ ದಿನಗಳ ಮಟ್ಟಿಗೆ ತಡೆಯಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಅವರು ಬೇರೆ ಕಡೆ ಅಂದರೆ ಗುಂಡಮ್ಮ ಕ್ಯಾಂಪ್ಗೆ ವರ್ಗಾವಣೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ದುಡಿಯುವ ವರ್ಗದ ವಿರುದ್ಧವಾಗಿ ಏನು ಕೆಲಸ ಮಾಡ್ತಾ ಇದೆ ಸರ್ಕಾರ, ಈ ಒಂದು ಸರ್ಕಾರದ ವಿರುದ್ಧ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕು. ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ಆ ಸಂಘಟನೆಗೆ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಮಾಡಿಕೊಂಡು ಏನು ಸರ್ಕಾರಗಳು ಕಾರ್ಮಿಕ ವಿರೋಧಿಯಾಗಿ ಮಾಡ್ತಾ ಇದ್ದೇವೆ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ನಾವು ಕೊಡಬೇಕಾಗಿದೆ. ಅನಾನುಕೂಲತೆಗಳಾಗ್ತದೆ, ವ್ಯಾಪಾರ ಮಾಡಲಿಕ್ಕೆ ಅನಾನುಕೂಲತೆಗಳಾಗ್ತದೆ. ಇದ್ರ ಬಗ್ಗೆ ನಾವು ಏನಕ್ಕಲ್ಲ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಸರ್ಕಾರದ ಗಮನ ತರಬೇಕು. ಇದರಲ್ಲಿ ಏನಪ್ಪ ಅಂದರೆ ನಾವು ಬೀದಿ ಬದಿ ವ್ಯಾಪಾರಸ್ಥರ ನಾವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಗುಂಡಮ್ಮ ಕ್ಯಾಂಪ್ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತಾರೆ. 2,000 ಜನ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲ. 2,000 ಜನ ಬೀದಿ ವ್ಯಾಪಾರಸ್ಥರನ್ನ ಅವ್ರು ಎಲ್ಲಿ ಆಗ್ತಾರೋ ಏನು ಗೊತ್ತಿಲ್ಲ. ಸರಿಯಾದ ಒಂದು ಶಿಸ್ತಿಲ್ಲ, ಕ್ರಮ ಇಲ್ಲ. ನಾವು ಏನಂತೀವಿ, ನಾವು ಬೀದಿ ಬದಿಯಲ್ಲಿ ನಿಂತು ಸೈಡಾಗಿ ವ್ಯಾಪಾರ ಮಾಡ್ತೀವಿ. ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡೋಂಗಿಲ್ಲ, ಯಾರಿಗೂ ನಾವು ತೊಂದರೆ ಕೊಡೋಲ್ಲ. ನಮಗೆ ಸಾರ್ವಜನಿಕರು ಬೇಕು, ಎಲ್ಲರೂ ಬೇಕು ನಮಗೆ. ಅವರೇ ನಮ್ಮ ಗ್ರಾಹಕರು. ನಾವು ವಾಹನ ಚಾಲಕರಿಗೆ, ಪಾದಚಾರಿಗಳಿಗೆ, ಆಮೇಲೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಕಂತ ನಮ್ಮ ಉದ್ದೇಶ ಇಲ್ಲ. ನಾವು ನಮ್ಮ ನಗರಸಭೆ ಪೌರಾಯುಕ್ತರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಕೇಳೋದೇನಪ್ಪ ಅಂದರೆ, ನಾವು ಬೀದಿ ಬದಿ ವ್ಯಾಪಾರಸ್ಥರು ನಮ್ಮದು 2014 ಮೇ 1 ನಮ್ಮ ಕಾರ್ಮಿಕ ಕಾಯ್ದೆ, ನಮ್ಮದು ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆ ಏನಿದೆ ಆ ಕಾಯ್ದೆ ಪ್ರಕಾರ ನಮಗೆಲ್ಲರಿಗೂ ಒಂದು ಬದಿಯಲ್ಲಿ ನಿಂತು ವ್ಯಾಪಾರ ಮಾಡೋಕೆ ಸಕಲ ಸವಲತ್ತು ಹಾಗೂ ಸರ್ಕಾರದ ನಿರ್ದೇಶನ ಏನಿದೆ, ಸುಪ್ರೀಂ ಕೋರ್ಟ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ನಮಗೇನಪ್ಪ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸೈಡ್ ನಿಂತು ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನೀರಿನ ವ್ಯವಸ್ಥೆ ಆಮೇಲೆ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಅವರು ಸರ್ಕಾರದ ಜವಾಬ್ದಾರಿ ಅದು. ಪೌರಾಯುಕ್ತರು, ಮಾನ್ಯ ಪೌರಾಯುಕ್ತರು ಗಮನಕ್ಕೆ ಏನು ತರ್ತೀವಿ ಅಂದರೆ ಇದು ಸರ್ಕಾರದ ಒಂದು ಜವಾಬ್ದಾರಿ, ನಗರಸಭೆಯವ್ರ ಜವಾಬ್ದಾರಿ. ನಾವು ಎಲ್ಲಿ ವ್ಯಾಪಾರ ಮಾಡ್ತೀವಿ ಅಲ್ಲಿ ನಮಗೆ ನೆರಳು ಮತ್ತು ನೀರು, ಶೌಚಾಲಯ ಒದಗಿಸಬೇಕು. ನಾವು ಪ್ರತಿದಿನ ನಾವು 10 ರೂಪಾಯಿ 20 ರೂಪಾಯಿ ಜಕಾತಿ ಕಟ್ತೀವಿ. ಆ ಜಕಾತಿನ ಅವರನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಆಮೇಲೆ ನಮಗೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ನಮಗೆ ಯಾವುದು ಲೈಸೆನ್ಸ್, ಇನ್ಸೂರೆನ್ಸ್ ಎಲ್ಲ ರಿನ್ಯೂವಲ್ ಮಾಡಿ ಕೊಡಬೇಕು. 2025 ಎಲ್ಲರಿಗೂ ರಿನ್ಯೂವಲ್ ಲೈಸೆನ್ಸ್ಗಳು ಎಲ್ಲ ಎಕ್ಸ್ಪೈರಿ ಆಗ್ತಾವೆ. ಆದ ಕಾರಣ ನಾವು ಏನಪ್ಪ ಅಂದರೆ ನಗರಸಭೆಯವರಿಗೆ ಪೌರಾಯುಕ್ತರ ಗಮನಕ್ಕೆ ಏನು ತರಬೇಕಂತ ಮಾಡಿದ್ವಿ. ದಯವಿಟ್ಟು ನಮಗೆ ಲೈಸೆನ್ಸ್ ಎಲ್ಲ ರಿನ್ಯೂವಲ್ ಮಾಡಿಕೊಡ್ಬೇಕು. ಭಾಳಷ್ಟು ಜನ ಲೈಸೆನ್ಸ್ ಇಲ್ಲ, ಬೀದಿ ಬದಿ ವ್ಯಾಪಾರ ಲೈಸೆನ್ಸ್ ಇಲ್ಲ, ಕಾರ್ಡ್ ಇಲ್ಲ, ಆಮೇಲೆ ಅವ್ರಿಗೆ ಇನ್ಸೂರೆನ್ಸ್ ಇಲ್ಲ. ನಮ್ಮ ಜಲ್ಲಿ ಏನಾದಾಗ ಸತ್ರ ಯಾರು ಕೇಳೋಲ್ಲ, ಜಲ್ಲಿ ಯಾರು ನಾವು ಸತ್ರ ನಮ್ಗೆ ಯಾರು ಹೇಳೋರು ಕೇಳೋಲ್ಲ. ಇವಾಗ ಇಲ್ಲೇ ಗಾಂಧಿ ಚೌಕ್ನಾಗ ಆಗಲಿ, ಸಿಟಿ ಮಾರ್ಕೆಟ್ನಾಗ ಇಲ್ಲಿ ಬಜಾರ್ ಒಳಗೆ ವ್ಯಾಪಾರ ಆಗ್ತಾಯಿಲ್ಲ, ಅಲ್ಲಿ ಗುಂಡಮ್ಮ ಕ್ಯಾಂಪ್ನಾಗ ಹಾಕಿದ್ರೆ ವ್ಯಾಪಾರ ಎಲ್ಲೇ ಆಗುತ್ತಾಯಿಲ್ಲ. ಆಮೇಲೆ ನಮಗೆ ವಾರ ವಾರ ಗುಂಪು ಕಟ್ಟಾಗಿರ್ತಾವೆ. ಭಾಳಷ್ಟು ಜನ ಸಾಲ ಮಾಡ್ಕೊಂಡಲ್ಲ, ಪ್ರತಿಯೊಬ್ಬರು 500-400 ರೂಪಾಯಿ ದುಡ್ಡು ಮನೆ ನಡೆಸಬೇಕು. ಇಂಥದ್ರಾಗ ಅವರು ನಾವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂದರೆ ನಮ್ಮದು ಕಚ್ಚಾ ವ್ಯಾಪಾರ. ನಾವು ಇದಕ್ಕಿಂತ ಮುಂಚೆ ನಾವು 2022ರಲ್ಲಿ ಇದೇ ಥರ ಹೋರಾಟ ಆಗಿತ್ತು, ಇದೇ ಥರ ಮಾಡಿದ್ರು. ಅರವಿಂದ್ ಜಮಖಂಡಿ ಸಾಹೇಬ್ರಿದ್ರು ಆ ಟೈಮ್ನಾಗ. ಇವಾಗ ಅರವಿಂದ್ ಜಮಖಂಡಿ ಸಾಹೇಬ್ರ ಗಮನಕ್ಕೆ ನಾವು ತಂದಿದ್ದೀವಿ. ಗಂಗಾವತಿ ದಿನ ದಿನ ಬೆಳೀತಾ ಇದೆ. 2,10,000 ವೋಟಿಂಗ್ ಪಾಪ್ಯುಲೇಷನ್ ಇದೆ. ಇಲ್ಲಿ ಅವರು ನಮ್ಮ ಸಮಿತಿ ಬಗ್ಗೆ ಒಂದು ವೆಂಡಿಂಗ್ ಕಮಿಟಿ ಮಾಡಿದ್ರು. ವೆಂಡಿಂಗ್ ಕಮಿಟಿಯವರು ಅಲ್ಲಿ ಏನು ಡಿಸ್ಕಸ್ ಮಾಡೋದ್ರ ಬಗ್ಗೆ ನಮ್ಮ ಮಾಹಿತಿ ಕೊಟ್ಟಿಲ್ಲ ಅವರು. ನಮ್ಮ AICCD ಒಳಗೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವ್ರು ಅಲ್ಲಿ ಏನು ಅವ್ರ ಪ್ರಸ್ತಾವನೆಗಳು ಏನೇನು ಮಾಡಿದಾರೆ ಅಂತ ಅದ್ರ ಬಗ್ಗೆ ನಮ್ಗೆ ಗಮನಕ್ಕಿಲ್ಲ. ದಯವಿಟ್ಟು ನಾವೇನು ಗಮನಕ್ಕೆ ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಗಮನಕ್ಕೆ ತರಬೇಕು. ಯಾವುದೇ ಸ್ಥಳಾಂತರ ಮಾಡಬೇಕಾದ್ರೆ ಒಂದು ತಿಂಗಳ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. 30 ದಿನ ನಮಗೆ ನೋಟಿಸ್ ಕೊಡಬೇಕು. 30 ದಿನ ಆದ ನಂತರ ನಮಗೆ ಇರ್ತಕ್ಕಂಥ ಸ್ಥಳವನ್ನು ಅದು ಯಾವ ಸ್ಥಳಕ್ಕೆ ಘೋಷಣೆ ಮಾಡಬೇಕಂತ ಹೇಳ್ಬೇಕು. ಆಮೇಲೆ ಪ್ರತಿಯೊಬ್ಬರು ನಮ್ದು ಏನಾದರೂ ಇವತ್ತು ಮಾಲ್ ಜಪ್ತಿ ಮಾಡಿದ್ರೆ ಆ ಮಾಲ್ನ ಸಾಯಂಕಾಲ ಒಳಗೆ ವಾಪಸ್ ಕೊಡಬೇಕು ಅವರು. ಇದು ಕಾನೂನಿನಲ್ಲಿ ಇರೋದು. ಆಮೇಲೆ ನಮಗೆ ಮೈಕ್ರೋ ಫೈನಾನ್ಸ್ನಿಂದ ಲೋನ್ ಕೊಡ್ತಾಯಿದ್ದಾರೆ 10,000 20,000. ಇವರು ಮುನ್ಸಿಪಾಲ್ಟಿಯವರು ರೆಕಮೆಂಡ್ ಮಾಡ್ತಾರೆ ನಮಗೆ 10,000 ರೂಪಾಯಿ ಲೋನ್ ಕೊಡ್ರಿ, 20,000 ರೂಪಾಯಿ ಲೋನ್ ಕೊಡ್ರಿ ಅಂತ. ಆದರೆ ಬ್ಯಾಂಕಲ್ಲಿ ಏನು ಮಾಡ್ತಾಯಿದ್ದಾರೆ, ವರ್ಷಗಳಿಗೆ ಫೀಸ್, ಆ ಫೀಸ್ ಈ ಫೀಸ್ ಅಂತೇಳಿ ಬಾಂಡ್ ತರಿಸ್ತಾರೆ, ಅದು ತರಿಸ್ತಾರೆ. ಅಲ್ಲಿ 400-500 ರೂಪಾಯಿ ಬಿಡ್ತಾವೆ. ಅವ್ರು ನಮ್ಗೆ ಏನು ಕೊಟ್ಟಂಗೆ ಆಗ್ತೈತಿ, 0% ಬಡ್ಡಿ ಅಂತಾರೆ. 0% ಬಡ್ಡಿ ಇಲ್ಲ, ಅದು ತೋರಿಸಿ ನಮ್ಗೆ 0% ಬಡ್ಡಿ ಅಂತ ಎಲ್ಲಿದೆ. 0% ಬಡ್ಡಿ ಅಂತ ಅಂತಾರೆ ಅವರು. ಅಲ್ಲಿ ಬ್ಯಾಂಕ್ನಾಗ ಹೋದ್ರೆ ಚಪ್ಪಲಿ ಆರಾಮಟ್ಟು ಆಟಾಡ್ತಾರೆ ಅವರು. ಅವಾಗ ಬರ್ರಿ, ಇವಾಗ ಬರ್ರಿ. ಸರಿಯಾದ ನಮಗೆ ಕಮ್ಯುನಿಕೇಷನ್ ಇಲ್ಲ. ಅಧಿಕಾರಿಗಳಿಗೆ ನಮಗೆ ಸರಿಯಾದ ಕಮ್ಯುನಿಕೇಷನ್ ಇಲ್ಲ. ಎಲ್ಲ ಬ್ಯಾಂಕ್ ಅಧಿಕಾರಿಗಳಿಗೆ
ನಮ್ಮ ನಗರಸಭೆ ಕರೆದು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರನ್ನ ಎಲ್ಲ ಕರೆದು ಅವರು ಎಷ್ಟು ಜನ ಲೋನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ನಮಗೆ. ಕೇವಲ ಅವರು ನಾಮಕೆ ವಾಸ್ತಿ ಮಾಡಿದ್ರಲ್ಲ, ಎಷ್ಟು ಜನ ಲೋನ್ ತೊಗೊಂಡಾರ, ಎಷ್ಟು ಜನ ಕಟ್ಟಿದಾರ ಅವರು ಇನ್ನು. ಆಮೇಲೆ ಸುಮಾರು ಜನಕ್ಕೆ ಲೋನ್ ಸಿಕ್ಕಿಲ್ಲ. ಆಮೇಲೆ ನಾವು ತಿಂಗಳ ಕರೆಕ್ಟಾಗಿ ಕಟ್ಟಿದ್ರು ಸಹಿತ ನಮ್ಗೆ ಯಾವಾಗ ಸರಿಯಾಗಿ ಇದು ಸಿಗ್ತಾಯಿಲ್ಲ ನಮಗೆ. ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಆದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡಿ ನಾವು ಹೋರಾಟ ಮಾಡಬೇಕಾಗ್ತೈತಿ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ದಯವಿಟ್ಟು ಎಲ್ಲರ ಗಮನ ತರೋದೇನೆಂದರೆ ನಾವೆಲ್ಲರೂ ಒಂದಾಗಿ ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಡೆಯಿಂದ ವಿನಂತಿ ಏನಪ್ಪ ಅಂದರೆ, ದಯವಿಟ್ಟು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡಬೇಡ್ರಿ. ನೀವು ಸೈಡ್ನಿಂದ ವ್ಯಾಪಾರ ಮಾಡಿರಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ತೊಂದರೆ, ನಿಮ್ಮ ಮನೆ ತೊಂದರೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ತೊಂದರೆ. ಯಾರ ಗಾಡಿಯನ್ನು ಮಾಡ್ಕೊಂಡು ನಿಮ್ಮ ಮೇಲೆ ಬರ್ತೈತಿ. ನಾಳೆ ನಿಮ್ಮ ಮೇಲೆ ಇದಾಗತ್ತಾ. ನಾಳೆ ನಿಮ್ಗೇನಾದ್ರು ಆದರೆ ಯಾರು ನೋಡ್ತಾರೆ? ಯಾರು ನೋಡೋಂಗಲ್ಲ. ನಾಳೆ ನೀವು ಸತ್ರಿಗೆ ಯಾರು ಬರೋಲ್ಲ, ಯಾರು 1 ರೂಪಾಯಿ ಕೊಡೋಲ್ಲ. ಈ ಮಾತು ನೆನಪಿಡ್ರಿ. ದಯವಿಟ್ಟು ಸೈಡ್ನಿಂದ ವ್ಯಾಪಾರ ಮಾಡಿರಿ. ವ್ಯಾಪಾರ ಮಾಡೋಕೆ ಯಾರೇನು ಬೇಡನಾಗಲ್ಲ. ಸಾರ್ವಜನಿಕರು ತೊಂದರೆ ಕೊಟ್ಟು ವ್ಯಾಪಾರ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಿನಾಗಿಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಾಕತ್ತೀನಿ ಎಲ್ಲರಿಗೆ. ಥ್ಯಾಂಕ್ ಯು.